ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಂಬೆಹಣ್ಣಿದ್ರೆ ಸಾಕು, ನಿಮ್ಮ ಕೂದಲಲ್ಲಿರುವಂಥ ಡ್ಯಾಂಡ್ರಫ್ ಆಗಿರ್ಬೋದು, ಬೆಳ್ಳಗಿರುವಂಥ ಕೂದಲುಗಳು ಕಪ್ಪಾಗ್ಬಿಡುತ್ತೆ. ಹಾಗಿದ್ರೆ ಬನ್ನಿ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ಎಷ್ಟೋ ಸಾವಿರಗಟ್ಟಲೆ ದುಡ್ಡು ಕೊಟ್ಟು ಹೊರಗಡೆಯಿಂದ ಆಯಿಲ್ ಆಗಿರ್ಬೋದು ಅಥವಾ ಈ ಒಂದು ಸ್ಪ್ರೇ ಆಗಿರ್ಬೋದು ಎಲ್ಲವನ್ನು ಕೂಡ ತಂದು ನಾವು ಅಪ್ಲೈ ಮಾಡಿರ್ತೀವಿ. ಆದರೆ ಮನೆಯಲ್ಲಿರುವಂತಹ ರೆಮಿಡಿನ ಟ್ರೈ ಮಾಡಿ. ಎಷ್ಟು ಸ್ಮೂತ್ ಆಗುತ್ತೆ ಹೇರ್ಸು, ಹಾಗೆ ಎಷ್ಟು ಕೂದಲು ಕೂಡ ಅಷ್ಟೇ ಕಲರ್ ಚೇಂಜ್ ಆಗುತ್ತೆ, ದಪ್ಪವಾಗುತ್ತೆ, ಗಾಢವಾಗುತ್ತೆ, ಹಾಗೆ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಹೋಗುತ್ತೆ. ಈ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲಿಗೆ ಕರೆಕ್ಟಾಗಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಇಲ್ಲಿ 1 ಗ್ಲಾಸ್ ನೀರನ್ನು ಹಾಕಿದರೆ ಅದು ಕುದ್ದು ಏನಾಗಿದೆ ಅರ್ಧ ಗ್ಲಾಸಿಗೆ ಬರಬೇಕು. ಅಲ್ಲಿವರೆಗೆ ಇದನ್ನು ನಾವು ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಗಳೆಲ್ಲವೂ ಕೂಡ ನೋಡಿ ಕರೆಕ್ಟಾಗಿ ಫಾಲೋ ಮಾಡಿ, ಮಿಸ್ ಆಗಬಾರ್ದು. ಮೆಂತ್ಯ ಕಾಳು ಏನಿದೆ ನಮ್ಮ ಹೇರ್ಸನ್ನು ಸ್ಮೂತ್ ಮಾಡುತ್ತೆ, ಹಾಗೆ ಗಟ್ಟಿಯಾಗಿ ಇಡೋದಕ್ಕೆ ಪೋಷಕಾಂಶಗಳನ್ನು ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕರಿ ಎಳ್ಳನ್ನು ಹಾಕಿದ್ದೀನಿ. ಕರಿ ಎಳ್ಳು ಏನಿದೆ ಕಲರ್ನ ಗ್ಲೋ ಮಾಡುತ್ತೆ, ನಮ್ಮ ಹೇರ್ಸ್ನ ಗ್ಲೋ ಮಾಡುತ್ತೆ, ಕಲರ್ ಚೇಂಜ್ ಮಾಡುತ್ತೆ. ವೈಟ್ ಇರುವಂಥದ್ದನ್ನು ಏನಿದೆ ಗ್ರೇ ಕಲರ್ ಮಾಡುತ್ತೆ, ಅಂದರೆ ಬ್ಲ್ಯಾಕ್ ಕಲರ್ ಆಗಿರ್ಬೋದು, ಗ್ರೇ ಕಲರ್ ಆಗಿರ್ಬೋದು ಮಾಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕರಿ ಎಳ್ಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವು ಕೂಡ ಅಷ್ಟೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಿಬೇವನ್ನ ನಾವು ಹಾಗೆ ತಿನ್ನಬೇಕು, ಹೇರ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹೇರ್ಸ್ನ ಲಾಂಗ್ ಮಾಡೋಕ್ಕಾಗಿರ್ಬೋದು ಅಥವಾ ದಟ್ಟವಾಗಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಟೀ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೀ ಪೌಡರ್ ಕೂಡ ಅಷ್ಟೇ ಮೊದಲಿಂದನೂ ಹೇರ್ಸ್ನ ಚೆನ್ನಾಗಿ, ಇದೊಂದು ಸಿರಮ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ಸಿಗೆ ಅಪ್ಲೈ ಮಾಡೋದಕ್ಕೆ ಟೀ ಪೌಡರ್ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕು. ಇದರಲ್ಲಿ ಬರುವಂಥ ಒಂದು ಸ್ಮೆಲ್ ಏನಿದೆಯಲ್ಲ, ಅದೇ ತುಂಬ ಇಷ್ಟಪಡ್ತೀರಾ ನೀವು, ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇವಾಗ ಕುದ್ದಿದೆ ಚೆನ್ನಾಗಿ. 1 ಗ್ಲಾಸ್ ಏನಿದೆ ನೋಡಿ ಅರ್ಧ ಗ್ಲಾಸ್ ಆಗಬೇಕು. ಈ ಕಲರ್ ಏನಿದೆ ತುಂಬ ಡಾರ್ಕ್ ಆಗಿ ಬರುತ್ತೆ, ಬ್ರೌನ್ ಕಲರ್ ಇದ್ದಿದ್ದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಅಲ್ಲಿವರೆಗೆ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೀಟಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ. ಇದರಿಂದ ನಿಮ್ಮ ಬಿಳಿ ಇರುವಂಥ ಹೇರ್ಸು ತುಂಬ ಅಲ್ಲ, ಸ್ವಲ್ಪ ಬೆಳ್ಳಗಿರುತ್ತೆ ನೋಡಿ. ಆ ಥರ ಬೆಳ್ಳಗಿರುವಂಥ ಹೇರ್ಸ್ ಏನಿದ್ದಾವೆ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಅದು ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ನಿಮ್ಮ ಹೇರ್ಸಿನ ಸ್ಮೂತ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸಿರಮ್ ಅಂದ್ರೇ ಅಷ್ಟೇ, ಫಸ್ಟ್ ಆಫ್ ಆಲ್ ಹೇರ್ಸ್ನ ಸ್ಮೂತ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಎಲ್ಲವನ್ನು ಕುದಿಸಿದ ಮೇಲೆ ನೋಡಿ ಈ ರೀತಿ ಆಗಿದೆ. ಸೊ ಸ್ವಲ್ಪ ಹೊತ್ತು ಬಿಡಬೇಕು, ಇದನ್ನು ಆರೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಇದನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಆರೋದಕ್ಕೆ ಬಿಡಬೇಕು. ನಾನು ಇಲ್ಲಿ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇದನ್ನು ಫಿಲ್ಟರ್ ಮಾಡಿಕೊಂಡ್ರೆ ಕಲರ್ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೇಂಜ್ ಆಗಿದೆ ಅಂತೇಳಿ, ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ. ಇದಕ್ಕೆ ನೀವೇನಾದರೂ ತುಂಬ ಹೇರ್ಸ್ ನಮಗೆ ವೈಟ್ ಇದ್ದಾವೆ ಅನ್ನೋ ಆಗಿದ್ದರೆ ನೀವು ಇಲ್ಲಿ ಇದಕ್ಕೆ ಮೆಹಂದಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಈ ಮೆಹಂದಿ ಪೌಡರ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಕಲರ್ ಏನಿದೆ ರೆಡ್ ಕಲರ್ನಲ್ಲಿ ಟರ್ನ್ ಆಗುತ್ತೆ. ಇಲ್ಲ ಅಂದರೆ ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಆಮ್ಲ ಪೌಡರ್ನ ಮೇನ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಹೇರ್ಸ್ ಏನಿದ್ದಾವೆ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಈ ಸಿರಮ್ ಏನಿದೆ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾನು ಮೊದಲಿಗೆ ನಿಂಬೆ ಹಣ್ಣು ಏನು ಹೇಳಿದ್ನಲ್ವ, ಸೊ ನಿಂಬೆ ಹಣ್ಣನ್ನು ಇದರಲ್ಲಿ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಎಷ್ಟೇ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ನ ಸಣ್ಣ ಈ ಒಂದು ನಿಂಬೆ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಸಣ್ಣದಾಗಿರುವಂಥ ಡ್ಯಾಂಡ್ರಫ್ ಏನಿದೆ ನೋಡಿ ಜಾಸ್ತಿ ಇರಲ್ಲ, ಕಮ್ಮಿ ಕ್ವಾಂಟಿಟಿದಲ್ಲಿ ಇರುತ್ತೆ. ಜಾಸ್ತಿ ಕ್ವಾಂಟಿಟಿದಲ್ಲಿದ್ದರೆ ಅದನ್ನು ತಡೆಗಟ್ಟೋದಕ್ಕೆ ನಿಂಬೆ ಹಣ್ಣನ್ನು ಯೂಸ್ ಮಾಡಬಾರ್ದು. ಇಲ್ಲಿ ಸಿಂಪಲ್ಲಾಗಿ ಸ್ವಲ್ಪ ಇರೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನಿಂಬೆ ಹಣ್ಣನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸಿರಮ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನೈಟ್ ಟೈಮ್ನಲ್ಲಿ, ಅಂದರೆ ಈಗ ನೀವು ಮಲಗ್ತಾ ಇದ್ದೀರಾ ಅನ್ನೋ ಟೈಮ್ನಲ್ಲಿ 1 ಅವರ್ ಮುಂಚೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಒಂದು ಸ್ಪ್ರೇ ಬಾಟಲ್ನಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಯಾವುದೇ ಶಾಂಪೂ ಇರಲಿ ಅದರಿಂದ ಕೂದಲುಗಳನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ವಾರದಲ್ಲಿ 1 ಟೈಮ್ ಮಾಡ್ಕೊಳ್ಳಿ, ನಿಮ್ಮ ಹೇರ್ಸ್ ಎಷ್ಟು ಸ್ಮೂತ್ ಆಗುತ್ತೆ.